ಅಭಿಮಾನ್ ಸ್ಟುಡಿಯೋದಲ್ಲಿಯೇ ಡಾಕ್ಟರ್ ವಿಷ್ಣು ಸ್ಮಾರಕ ನಿರ್ಮಾಣ ವಿಚಾರವಾಗಿ ಸ್ಮಾರಕ ನಿರ್ಮಾಣಕ್ಕೆ 2 ಎಕರೆ ಜಾಗ ನೀಡಲು ಈಗ ಒಪ್ಪಿಗೆ ಸಿಕ್ಕಿದೆ. ಸಮ್ಮತಿಯನ್ನು ಸೂಚಿಸಿದ್ದಾರೆ ಅಭಿಮಾನ್ ಸ್ಟುಡಿಯೋ ಮಾಲೀಕರು. ಜಿಲ್ಲಾಧಿಕಾರಿಗೆ ಸಮ್ಮತಿಯ ಪತ್ರವನ್ನು ಕೂಡ ಈಗ ನೀಡಿದ್ದಾರೆ ಎನ್ನುವಂಥ ಮಾಹಿತಿ ಲಭ್ಯವಾಗಿದೆ. ಭಾರತಿ ವಿಷ್ಣುವರ್ಧನ್ ಹಾಗೆ ಡಿಸಿ ಶಂಕರ್ ಸಮ್ಮುಖದಲ್ಲಿ ಈ ಒಪ್ಪಿಗೆ ನೀಡಿದ್ದಾರೆ. ಬೆಂಗಳೂರಿನ ಉತ್ತರಹಳ್ಳಿಯಲ್ಲಿರುವ ಅಭಿಮಾನ್ ಸ್ಟುಡಿಯೋದಲ್ಲಿ ಈಗ ವಿಷ್ಣು ಸ್ಮಾರಕ ನಿರ್ಮಾಣಕ್ಕೆ ಸ್ವತಃ ಜಾಗದ ಮಾಲೀಕರೇ 2 ಎಕರೆ ನೀಡಲಿಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಈ ಕುರಿತಾಗಿ ಮಾತಾಡೋದಕ್ಕೆ ನಮ್ಮ ಪ್ರತಿನಿಧಿ ರೇವಂತ್ ಪಿ ಜೇವೂರು ಸಂಪರ್ಕದಲ್ಲಿದ್ದಾರೆ. ಜೇವೂರು, ವಿಷ್ಣು ಸ್ಮಾರಕಕ್ಕೆ ಇದ್ದಂತಹ ಒಂದು ಅಡ್ಡಿ ನಿವಾರಣೆಯಾಗಿದೆ ಎನ್ನುವಂಥದ್ದು, ಅಭಿಮಾನ್ ಸ್ಟುಡಿಯೋದಲ್ಲಿಯೇ 2 ಎಕರೆ ಜಾಗ ನೀಡಲಿಕ್ಕೆ ಒಪ್ಪಿದ್ದಾರೆ ಎನ್ನುವಂಥದ್ದು, ಈ ಬೆಳವಣಿಗೆ ಸಾಧ್ಯ ಆಗಿದೆ ಹೇಗೆ? ಹೌದು ರಘು, ಯಾಕಂದ್ರೆ ಈ ಒಂದು ಜಾಗಕ್ಕೆ ಸಂಬಂಧಪಟ್ಟ ಹಾಗೆ ಸ್ಮಾರಕ ನಿರ್ಮಾಣಕ್ಕೆ ಜಾಗಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಗೊಂದಲಗಳಿತ್ತು. ಆ ಗೊಂದಲ ಈಗ ನಿವಾರಣೆ ಆಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಕಳೆದ 3 ತಿಂಗಳಿಂದಲೇ ಈ ಒಂದು ಪ್ರೋಸೆಸ್ ನಡೀತಾನೆ ಇತ್ತು. ಸೊ ಈಗ ಒಂದು ಹಂತಕ್ಕೆ ಬಂದಿದೆ. ಯಾಕಂದ್ರೆ ಈಗ ಬಾಲಣ್ಣ ಅವರ ಮಕ್ಕಳೇನಿದ್ದಾರೆ, ಗಣೇಶ್ ಆಗ್ಲಿ, ಗೀತಾ ಬಾಲಿ ಆಗ್ಲಿ, ಶ್ರೀನಿವಾಸ್ ಏನಿದ್ದಾರೆ, ಸೊ ಇವರು ಒಂದು ಅಧಿಕೃತವಾಗಿ ನಾವು ಜಾಗ ಕೊಡ್ತೀವಿ ಅಂತ ಹೇಳಿ ಈ ನಂದಕುಮಾರ್ ಏನಿದ್ದಾರೆ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರ ಸಮ್ಮುಖದಲ್ಲಿ ಲೆಟರ್ ಹೆಡ್ ಮೇಲೆ ಎಲ್ಲ ಸಹಿ ಮಾಡಿದ್ದಾರೆ. ಅಂದ್ರೆ ಅಧಿಕೃತವಾಗಿ ಅವರು ಈ ಒಂದು ಜಾಗ 2 ಎಕರೆ ಜಾಗ ಏನಿದೆ ಅದನ್ನ ಸರ್ಕಾರಕ್ಕೆ ಕೊಡ್ಲಿಕ್ಕೆ ಒಪ್ಕೊಂಡಿದ್ದಾರೆ. ಇನ್ನು ಡಿಸಿ ಆಫೀಸ್ ಅಲ್ಲಿ ಇವತ್ತು ಅನಿರುದ್ಧ ಹಾಗೂ ಭಾರತಿ ಅವರು ಬಂದ್ರು, ಈ ಒಂದು ಪ್ರೋಸೆಸ್ ಅನ್ನು ಗಮನಿಸಿದ್ರು, ಏನೇನಾಯ್ತು ಅಂತ ತಿಳ್ಕೊಂಡು ಹೋಗಿದ್ದಾರೆ. ಇನ್ನು ಮಂಡೇ ಹೊತ್ತಿಗೆ ಸರ್ಕಾರಕ್ಕೆ ಡಿಸಿ ಶಂಕರ್ ಹೋಗಿದ್ದಾರೆ, ಅದನ್ನ ಪ್ರಪೋಸಲ್ ಸಲ್ಲಿಸ್ತಾರೆ. ಮಂಗಳವಾರ ಒಂದು ಮೀಟಿಂಗ್ ಇರುತ್ತೆ ಅನಿರುದ್ಧ ಮತ್ತು ಭಾರತಿ ಹಾಗೂ ವಾರ್ತಾ ಇಲಾಖೆ ಅಧಿಕಾರಿಗಳು ಮತ್ತು ನಂದಕುಮಾರ್ ಏನಿದ್ದಾರೆ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು. ಸೊ ಇನ್ನು 2-3 ದಿನದಲ್ಲಿ ಈ ಒಂದು ಜಾಗ ವಿಷ್ಣುವರ್ಧನ್ ಟ್ರಸ್ಟ್ ಏನಿದೆ ಅದಕ್ಕೆ ಹ್ಯಾಂಡ್ ಓವರ್ ಆಗುತ್ತೆ. ಈಗಾಗಲೇ ಒಂದು ಜಾಗ ಗುರುತು ಮಾಡಿದ್ದಾರೆ ಈಗಾಗಲೇ ಅಭಿಮಾನ್ ಸ್ಟುಡಿಯೋದಲ್ಲಿ. ಸೊ ಇದು ಈಗ ನಡೆದಂತಹ ಬೆಳವಣಿಗೆ. ಒಂದು ಏನು ಅಡೆತಡೆ ಏನಿತ್ತು ಅದೊಂದು ನಿವಾರಣೆ ಆಗಿದೆ. ಸ್ಮಾರಕ ಮೈಸೂರು ಹೋಗುತ್ತೆ ಅನ್ನುವಂತ ಏನು ಆತಂಕ ಇತ್ತು ಅಭಿಮಾನಿಗಳಲ್ಲಿ, ಅದು ದೂರ ಆಗಿದೆ ಅಂತ ಹೇಳ್ಬೋದು ಅವ್ರಿಗೂ. ಎಸ್ ರೇವನ್, ಇಷ್ಟು ದಿವಸ ಒಂದು ಗೊಂದಲ ಇತ್ತು, ಇದು ಮೈಸೂರಲ್ಲಿ ಆಗತ್ತಾ ಅಥವಾ ಅಭಿಮಾನ್ ಸ್ಟುಡಿಯೋದಲ್ಲಿ ಆಗತ್ತಾ, ಅಭಿಮಾನ್ ಸ್ಟುಡಿಯೋದಲ್ಲಿ ಆದ್ರೆ ಒಂದಷ್ಟು ಬೇರೆ ಸಮಸ್ಯೆಗಳಿದೆ ಅಲ್ಲಿನ ಮಾಲೀಕರದ್ದು ಅನ್ನುವಂಥದ್ದು. ಈಗ ಇದ್ದಕ್ಕಿದ್ದ ಹಾಗೆ ಈ ಒಂದು ಜಾಗ ಕೊಡ್ಲಿಕ್ಕೆ ಒಪ್ಪಿದ್ದು ಹೇಗೆ? ಅಲ್ಲಿ ನಡೆದಂತ ಒಂದು ವ್ಯಾವಹಾರಿಕ ಬೆಳವಣಿಗೆ ಏನು? ಹೌದು, ಯಾಕಂದ್ರೆ ಈ ಒಂದು ಸಮಸ್ಯೆ ಇತ್ತು, ಯಾಕೆ ಕೊಡಬೇಕು, ಯಾಕೆ ಬಿಡಬೇಕು, ಈ ತರದ ಒಂದಷ್ಟು ಗೊಂದಲ ಇದ್ದೇ ಇತ್ತು. ಹಾಗೇನೆ ಮಾತುಕತೆನೂ ನಡೀತಾ ಇತ್ತು ಸುಮಾರು 5.5 ವರ್ಷಗಳಿಂದ. ಹಾಗೇನೆ ಈ ಕುರಿತು ಅನಿರುದ್ಧ ಆಗ್ಲಿ, ಭಾರತೀಯ ವಿಷ್ಣುವರ್ಧನ್ ಆಗ್ಲಿ ಈಗ ಈ ಸಂದರ್ಭದಲ್ಲಿ ಮಾತಾಡ್ಲಿಕ್ಕೆ ಹೆಚ್ಚು ಇಷ್ಟಪಡ್ತಾ ಇಲ್ಲ. ಯಾಕಂದ್ರೆ ಅಧಿಕೃತವಾಗಿ ಸರ್ಕಾರವೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅನೌನ್ಸ್ ಮಾಡ್ಲಿ ಅನ್ನುವಂಥದ್ದು. ಇನ್ನು 3 ದಿನದಲ್ಲಿ ಒಂದು ಪ್ರೆಸ್ ಮೀಟ್ ನಡೆಯುತ್ತೆ ವಾರ್ತಾ ಇಲಾಖೆಯಲ್ಲಿ. ಅಲ್ಲೇ ಸರ್ಕಾರವೇ ಈ ಒಂದು ಜಾಗದ ಕುರಿತಾಗಿ ಸಾಕಷ್ಟು ಮಾಹಿತಿ ಕೊಡ್ತಾ ಇದೆ. ಹೇಗಾಯ್ತು, ಯಾವಾಗಾಯ್ತು, ಏನೇನಾಯ್ತು ಅನ್ನುವಂತ ಮಾಹಿತಿಯನ್ನ ಒಂದು ಪತ್ರಿಕಾಗೋಷ್ಠಿ ಮೂಲಕ ಎಲ್ಲ ಮಾಹಿತಿ ಲಭ್ಯ ಆಗ್ತಾ ಇದೆ ಅಂತ ಹೇಳ್ಬೋದು ರಘು. ಥ್ಯಾಂಕ್ ಯು ಜೇವೂರ್, ನಿಮ್ಮೆಲ್ಲ ಮಾಹಿತಿಗೆ.